ನೋಡಿ ಅವರೇ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಅಪ್ಪ ಏನು ಹಾಕಿದ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ ಕೈಲಿ. ಅಡಿಕೆ ಗಿಡ ಕಟ್ಟಿದ್ದೀವಿ, ಇನ್ನೂ ಒಂದು 6 ತಿಂಗಳಾಗೈತೆ ಅಷ್ಟೇ ಕಟ್ಟಿ. ಚೆನ್ನಾಗಿ ಬಂದೈತೆ. ಅದ್ರ ಜೊತೆಗೆ ಅವರೆ ಗಿಡ ಹಾಕೈತೆ. ಆ ಅಡಿಕೆ ಗಿಡಕ್ಕಿಂತ ಜಾಸ್ತಿ ಅವರೆ ಗಿಡನೇ ತುಂಬ್ಕೊಂಬಿಟ್ಟೈತೆ. ಇನ್ನೂ ಏನೇನೋ ಬೆಳೆದಿದೆ ನಮ್ಮ ಅಪ್ಪ ಅವ್ರು, ತೋರಿಸ್ತೀವಿ ಬನ್ನಿ ಮುಂದಕ್ಕೆ. ಇಲ್ಲಿ ಗೆಣಸು ಹಾಕಿದ್ದಾರೆ, ಮರಗೆಣಸು. ಮತ್ತು ಇದು ಕರಮಣಿ ಕಾಳು ಹಾಕಿದ್ರು, ಎಲ್ಲ ಕಿತ್ತು ಮುಗ್ದೋಗೈತಿ ಇವಾಗ ಸದ್ಯಕ್ಕೆ. ಅಲ್ಲಿ ಕಾಣಿಸ್ತಾ ಇರೋದು ಗುಡ್ಡ, ಕೋಟೆ ಗುಡ್ಡ. ಅದೇನೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ, ತುಂಬ ಚೆನ್ನಾಗೈತೆ. ಇನ್ನೊಂದಿನ ವೀಡಿಯೋ ಮಾಡಿದಾಗ, ಅಲ್ಲಿ ಹೋದಾಗ ಇನ್ನೊಂದಿನ ವೀಡಿಯೋ ಮಾಡಿ ತೋರಿಸ್ತೀನಿ. ಒಂದಿನ ಟ್ರೆಕ್ಕಿಂಗ್ ಮಾಡೋಣ ಅಂತ ಇದ್ದೀವಿ, ತೋರಿಸ್ತೀವಿ. ನೋಡಿ ಕರಮಣಿಕಾಯಿ ಇನ್ನೂ ಒಂದೊಂದು ಬಿಟ್ಟಿದ್ದಾವೆ. ಅಳಸಂದೆಕಾಯಿ, ಕರಮಣಿಕಾಯಿ ಎರಡು ಒಂದೇ. ಬಾಳೆ ಗಿಡ ಹಾಕವ್ರೆ. ನೋಡಿ ಇಲ್ಲಿ ಅವಾಗ ಅಡಿಕೆ ಗಿಡ ಕಟ್ಟಿದಾಗ ಒಂದೆರಡು ರಾಗಿ ಬುಡಕ್ಕೆ ರಾಗಿ ಹಾಕಿದ್ವಿ, ಅದು ರಾಗಿ ತೆನೆ ಬಂದೈತೆ ಚೆನ್ನಾಗಿ. ಅಲ್ಲೇ ರಾಗಿನೇ ಆಗೋಗ್ಬಿಟ್ಟೈತದು. ಮತ್ತು ನೆಲವರೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಬಂದೈತೆ. ಅಡ್ಲು ಗಿಡ ಹಾಕೈತೆ. ಏನೇನೋ ಹಾಕ್ತಾನೆ ಇರ್ತಾರೆ ಪಾಪ, ಕೆಲಸ ಫ್ರೀ ಇಲ್ದಂಗೆ ಕೆಲಸ ಮಾಡ್ತಾನೆ ಇರ್ತಾರೆ. ನಾವು ನೋಡಿದ್ರೆ ವಾರಕ್ಕೊಂದಿನ ಬಂದು ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ. ಅಲ್ಲವ್ರೆ ನೋಡ್ರಿ ನಮ್ಮಪ್ಪ ಅವರೇ. ಬೆಂಡೆಕಾಯಿ ಕುಯ್ಕೋಣ ಅಂತ ತಡಿ. ಬೆಂಡೆಕಾಯಿ ಬಂದೈತೆ ಒಂದೊಂದು. ನೋಡಿ ಹೆಂಗೆ ಬಂದೈತೆ, ಎಷ್ಟು ಚೆನ್ನಾಗೈತೆ ಬೆಂಡೆಕಾಯಿ. ಅವರೆಕಾಯಿ ಇನ್ನೂ ಬಂದಿಲ್ಲ, ಹೂವು ಆಗೈತೆ ಚೆನ್ನಾಗಿ. ಔಷಧಿ ಎಲ್ಲ ಹೊಡೆದವ್ರೆ. ಅಷ್ಟೇ ಬೆಂಡೆಕಾಯಿ ಫುಲ್ ಕುಯ್ದ್ಬಿಟ್ಟು ಆಮೇಲೆ ತೋರಿಸ್ತೀವಿ ಎಷ್ಟು ಸಿಕ್ಕೈತೆ. ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ಅದು ನಾಚಿಕೆಯಿಂದ ಯಾರು ಏನೇ ಅಂತಾರೋ ಏನೋ ಗೊತ್ತಿಲ್ಲ, ಏನೋ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಿಮಗೂ ತೋರ್ಸೋಣ ಅಂತ ಸಪೋರ್ಟ್ ಮಾಡಿ. ಮತ್ತು ಪೂರ್ತಿ ಬೆಂಡೆಕಾಯಿ ಕುಯ್ದು ಆಮೇಲೆ ತೋರಿಸ್ತೀವಿ ಎಷ್ಟು ಸಿಕ್ಕಿದೆ. ಆಗಿರೋದು ಕರಮಣಿ ಕಾಳೆಲ್ಲ ಏನು ಹತ್ಬಿಟ್ಟೈತೆ. ಹಾಗೆ ನಮ್ಮ ಅಮ್ಮಂಗೆ ಗೋಡಂಬಿಕಾಯಿ ಇಷ್ಟ ಅಂತ ನಮ್ಮ ಮಾವ ಕೊಟ್ಟಿದ್ದಾರೆ. ಅದನ್ನು ಬೆಂಕಿಲಿ ಸುಟ್ಬಿಟ್ಟು ತಿಂದರೆ ಸೂಪರಾಗಿರುತ್ತೆ. ಅದಕ್ಕೆ ಬೆಂಕಿ ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಅಪ್ಪನೂ ನಮ್ಮ ಅಮ್ಮನೂ. ಸುಟ್ಬಿಟ್ಟು ತಿನ್ನೋಣ. ಅಡ್ಲಕಾಯಿ ಇದೆ ಅಂತ ಹೇಳಿದ್ನಲ್ಲ, ನಮ್ಮ ಮನೆಯವ್ರು ಅಡ್ಲಕಾಯಿ ಕುಯ್ತಾವ್ರೆ. ಇದು ಕುಯ್ಯಿ ಹಂಗೆ ವಾಸನೆ, ಅಡ್ಲಕಾಯಿ ವಾಸನೆ. ತಿನ್ಬೇಕಾದ್ರೆ ಸೀಗಡಿ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಕುಯ್ಯಿ ಹಂಗೆ. ಅಲ್ಲೊಂದೈತೆ ನೋಡಿ ಮೇಲ್ಗಡೆ, ಇಲ್ಲಿ ಹಿಂದೆ. ಅಡ್ಲಕಾಯಿ ಸಾಂಬಾರಿಗೆ ಸೀಗಡಿ ಹಾಕ್ಕೊಂಡು ಸಾಂಬಾರು ಮಾಡಿದ್ರೆ ಸಖತ್ತಾಗಿರುತ್ತೆ, ಸೂಪರಾಗಿ. ಅಣ್ಣ ಇದು ಕುಯ್ಬೇಕಾ? ಇದಾ ಸಾರೇ ಚೆನ್ನಾಗಿರ್ಲಿಲ್ಲ ಕಾಣ ಅವತ್ತು. ಯಾಕೋ ಎಲ್ಲ ಒಂಥರ ಕಿರ್ಗಾಯ್ ಆದಂಗೆ ಆಗಿತ್ತಪ್ಪ. ಏನ್ಕಿರ್ಲ ಮಗ ನಿಮ್ಮ ಹಂಗಾಗಿ ಹಿಂಗ ಅನ್ಬೇಡ ಕಣಕ, ವಿಡಿಯೋ ಮಾಡ್ತಾ ಹಂಗಂಗಿಲ್ಲ. ಅಕ್ಕ ಎಲ್ಲಾರು ಮಂಗ ಮಾಡ್ತೇನೆ. ಬಾದಾಮಿ ಕಾಯಿ ಉರಿತಾವ್ರ ನೋಡ್ರಿ. ಗೋಡಂಬಿಕಾಯಿಗೆ ಉರಿ ಹಾಕಿದ್ದಾರೆ ಇವಾಗ.
ಎಣ್ಣೆ ಇರುತ್ತಲ್ಲ ಅದ್ರಲ್ಲಿ ಎಣ್ಣೆ ಅಂಶ. ಹ್ಞೂ ಬಾದಾಮಿ ಕಾಯಿ ಉರಿತೈತೆ ಅಲ್ಲ ಗೋಡಂಬಿ ಕಾಯಿ ಅವೇ ಎತ್ಕೊಂಬಿಟ್ಟೋಗೋಣ ಸೀದೋಗಲ್ವೇನೆ ನಾವು ಅದಕ್ಕೆ ಅವೇನೋ ಎಲ್ಲ ಸೀದೋದ್ರು ಒಳಗಡೆ ಇದಾಗಿರ್ತವೆ, ಮೇಲ್ಗಡೆ ಮಾತ್ರ ಸೀತ. ಹುರಿದ್ರೆ ಹಂಗಿರುತ್ತೆ ಏನು ಹುರಿಯಕ್ಕೆ ಹೋಗ್ಬೇಕಾಯ್ತು. ಗಗ್ಗಂತ ಐತೆ ತೆಗಿತಾವ್ರೀಗ ಕಡಿಮೆ ಅವು ಇನ್ನೂ ಸ್ವಲ್ಪ ಆಗ್ಬೇಕು. ಮಗನ ಮದುವೆ ಇರೋದು ಸಾಧ್ಯ ಆನಂದ ಅಲ್ಲ. ಅದ್ರೊಳಗೆ ಎಣ್ಣೆ ಇರುತ್ತಲ್ಲ ಅದು ಉರಿಯುತ್ತಲ್ಲ ಕಾಯಿ ಸೇರ್ಕೊಂಡು ಅವ್ರೇನು ಹೇಳ್ಯಾರ, ನಾನು ಇವನು ಕೇಳಿದ್ದು ಕುಯ್ಕೊಂಡೋಗು ನಾಳೆಗೆ ಕಳಿಸ್ತೀನಿ ಅಂತ ಹೇಳಿದ್ನಿ. ತಿನ್ಬಿಟ್ಟು ಹೇಳ್ತೀವಿ ಹೆಂಗಿತ್ತು ಟೇಸ್ಟು ಅಂತ. ನೋಡಿ ಹೆಂಗೈತೆ ನೋಡ್ರಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾಡೋಣ ಈಗ ಹೆಂಗೈತೆ ಅಂತ. ಇನ್ನು ಎಣ್ಣೆ ಎಣ್ಣೆ ಐತೆ ಗಟ್ಕೈತೆ ನೋಡು. ಚೆನ್ನಾಗೈತೆ ಕಡಲೆ ಬೀಜ ಇದ್ದಂಗೆ. ಇದೆಲ್ಲ ತೆಗ್ದಿಬೇಕು ಅವನಣ್ಣ ಇದ ಕಡಲೆ ಬೀಜದಂತ ಮ್ಯಾಗಡೆ ಸಿಪ್ಪೆ ಎಲ್ಲ ಕಿತ್ಕೊಂಡ ನಾವು ಹುಡುಗ್ರಾಗ ಇವಾಗ ಸುಸ್ತಿ ಬರೋದು ಕಿತ್ಕೊಂಬಿಟ್ಟು ಇನ್ನೊಂದು ದಿವ್ಸ ನಾನು ತಿನ್ನಕ್ಕೆ ಬಿಡ್ತಿರ್ಲಿಲ್ಲ ನಮ್ಮ ಆನಂದನೇ ಯಾರು ತಾನು ತಿನ್ಕೊಂಡು ತಿನ್ನೋರು. ಅವರು ತಿಂದಾರ ಅರ್ಗಿ ಕೊಡ್ತಿದ್ದೆ ಎಲ್ಲ ಸಿಕ್ಕಿವನು ನೀರು ಸಿಕ್ಕಿ ಚೆನ್ನಾಗಿ ಕೊಡಪ್ಪ ಅಂತ ಕೊಟ್ಟಿದ್ದ. ಯಾರಿಗೆ ಭಾಗ ಮಾಡ್ಬೇಕೀಗ ಸ್ವಲ್ಪ ನೋಡ್ತೀನಿ. ಅದು ಭಾಗ ನಮ್ಮ ಅಪ್ಪನ ಕೊಡ್ತೀನಿ ನೋಡ್ರಿ ಹೆಂಗೈತೆ ಹೇಳುತ್ತೆ ನಮ್ಮಪ್ಪ. ನಾ ಹೇಳ್ತೀನಿ ಹೇಳೋದು ಬರೋದಿಲ್ಲ, ನೀನು ಏನು ಹೇಳ್ಬೇಡ ತಿನ್ನು ತಗೋ. ಆಹಾ ಸೂಪರ್ ಹಂಗನ್ನಣ ಒಂದೇ ಸರಿಯಾ. ಬೇಗ ತಗೋ ಸುಳಿ ವಿಡಿಯೋ. ಪ್ಲಾಸ್ಟಿಕ್ ಆಡೋದು ಚೆನ್ನಾಗಿತ್ತು. ಮಾಡಿದ್ದೀನಿ ಆಲ್ರೆಡಿ. ಇಷ್ಟು ಕರಮಣಿಕಾಯಿ ಸಿಕ್ಕೈತೆ, ಇಷ್ಟು ಬೆಂಡೆಕಾಯಿ, ಇಷ್ಟು ಬೆಂಡೆಕಾಯಿ, ಒಂದು 3/4 kg ನೆನಕಾಯಿವು ಎಷ್ಟವ? ಅರ್ಧ kg. ಒಂದು ಅರ್ಧ kg ಬೆಂಡೆಕಾಯಿ ಸಿಗ್ತವೆ ನೋಡು ನೀನು ಕಿತ್ಕೊಂಡು ಹೋದ್ಮೇಲೆ ಹಂಗೆ ಅಲ್ಲಿ ತೋರಿಸು. ಒಂದು 6 ಅಡ್ಲುಕಾಯಿ ಬಿಟ್ಟವೆ. ಇಷ್ಟು ಇವತ್ತಿನ ಕೆಲಸ.